ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ನಡುವಿನ ಅಖಾಡದಲ್ಲಿ ನಿಖಿಲ್ ಸೋಲನ್ನ ಅನುಭವಿಸಿದ್ದಾರೆ. ಯೋಗೇಶ್ವರ್ ಗೆದ್ದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೊದಲ ಪ್ರತಿಕ್ರಿಯೆ, ರಿಸಲ್ಟ್ ಬಂದಾಗಿದೆ, ಏನ್ ಚರ್ಚೆ ಮಾಡಿದ್ರು ಈಗ ಪ್ರಯೋಜನ ಇಲ್ಲ, ನಾವು ಫಲಿತಾಂಶವನ್ನ ಒಪ್ಪಿಕೊಳ್ಳಲೇಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಎಚ್.ಡಿ. ಕುಮಾರಸ್ವಾಮಿ. ಏನೇ ಇದ್ರು ಆಮೇಲೆ ಮಾತಾಡ್ತೇನೆ ಅಂತ ಹೇಳಿದ್ರು ಎಚ್.ಡಿ.ಕೆ. ನೀರಸದಿಂದಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಬೇಸರದಿಂದಲೇ ಹೊರಟು ಹೋದ್ರು ಕುಮಾರಸ್ವಾಮಿ. ಚರ್ಚೆ ಮಾಡೋದು ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ ಸರ್. ಯೋಗೀಶ್ವರು ದೇವೇಗೌಡರು ನಿವೃತ್ತಿ ಆಗ್ಲಿ ಅಂತ ಏನ್ ಚರ್ಚೆ ಮಾಡೋದು ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ ಸರ್. ಯೋಗೀಶ್ವರು ದೇವೇಗೌಡರು ನಿವೃತ್ತಿ ಆಗ್ಲಿ ಅಂತ ಚನ್ನಪಟ್ಟಣ ಸೋಲಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮತ್ತೆ ಅಲ್ಪಸಂಖ್ಯಾತರತ್ತ ಬೊಟ್ಟು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಪಕ್ಷದ ಅಭಿಮಾನಿಗಳಾಗಿರುವ ಜನ ನಮ್ಮ ಕೈ ಬಿಟ್ಟಿಲ್ಲ, ಆದ್ರೆ ಒಂದು ಸಮುದಾಯ ನಮ್ಮನ್ನ ಕೈ ಬಿಟ್ಟಿದೆ. ಮತ್ತೆ ಅಲ್ಪಸಂಖ್ಯಾತರತ್ತ ಬೊಟ್ಟು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಒಂದು ಸಮುದಾಯ ನಮ್ಮ ಪರ ನಿಲ್ಲಿಲ್ಲ, ನಮ್ಮ ಅವಶ್ಯಕತೆ ಇಲ್ಲ ಅಂತ ಆ ಸಮುದಾಯ ಸಂದೇಶವನ್ನ ಕೊಟ್ಟಿದೆ ಅಂತ ಹೇಳಿ ಬೆಂಗಳೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಅವಶ್ಯಕತೆ ಇಲ್ಲ ಅಂತ ಆ ಸಮುದಾಯ ಸಂದೇಶವನ್ನ ನೀಡಿದೆ ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯಾವಾಗಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ದೇನು ಹಿಂದಿನಿಂದನೂ ನಾನು ಮಾತನಾಡ್ಕೊಂಡು ಬರ್ತಾ ಇದ್ದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ 60,000 ಮಿನಿಮಮ್ ನಂಬರ್ ಏನಿತ್ತು 87,000ಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ, ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರು ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ, ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮಗೆ ಆ ಒಂದು ಸಮುದಾಯ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೋದು, ಮಾಡ್ತೇವೆ. ನಿಖಿಲ್ನ ಗೆಲ್ಲಿಸ್ಕೊಳಕ್ಕಾಗದೇ ಇಲ್ಲದ್ಮೇಲೆ ಯಾಕೆ ನಿಲ್ಲಿಸಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇರಲಿ, ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಬಹಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೀನಿ. ದೇವೇಗೌಡರು ರಾಜಕೀಯ ನಿವೃತ್ತಿಯನ್ನ ಘೋಷಿಸಲಿ ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಪಿ ಯೋಗೇಶ್ವರ್ಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡರು ಅಧಿಕಾರಕ್ಕಾಗಿ ಯಾವತ್ತೂ ಕೂಡ ರಾಜಕಾರಣ ಮಾಡಲಿಲ್ಲ, ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ನಿಖಿಲ್. ದೇವೇಗೌಡರ ವಯಸ್ಸು 92 ವರ್ಷ. ದೇಶ ರಾಜ್ಯ ಕಟ್ಟಲು ದೇವೇಗೌಡರ ಮಾರ್ಗದರ್ಶನ ಬೇಕು. ಮೋದಿಯವರೇ ದೇವೇಗೌಡರನ್ನ ಹೊಗಳಿದ್ದಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಈಗ ಸಿಪಿ ಯೋಗೇಶ್ವರ್ಗೆ ಟಾಂಗ್ ಕೊಟ್ಟಿದ್ದಾರೆ. ದೇವೇಗೌಡರು ಯಾವತ್ತೂ ಕೂಡ ಅಧಿಕಾರದ ದಾಹಕ್ಕೆ ಅಂಟಿಕೊಂಡಿಲ್ಲ, ರಾಜಕೀಯ ಬದುಕಿನಲ್ಲಿ ಏನನ್ನೂ ಕೂಡ ಅವರು ಅಪೇಕ್ಷೆ ಪಟ್ಟಿಲ್ಲ. ಯೋಗೇಶ್ವರ್ ಮಾತಿಗೆ ಈ ಮೂಲಕ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ಕೊಟ್ಟಂತಹ ಹೇಳಿಕೆಗೆ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜಕೀಯ ನಿವೃತ್ತಿಯನ್ನ ಪಡೀಲಿ ಅಂತ ಹೇಳಿದಾರಲ್ಲ, ನಿವೃತ್ತಿಯನ್ನು ಘೋಷಣೆ ಮಾಡಲಿ ದೇವೇಗೌಡರು ಅಂತ ಆ ಹೇಳಿಕೆಗೆ ಈಗ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಯಾವತ್ತೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಲಿಲ್ಲ, ಮಾಡ್ತಾ ಇಲ್ಲ. ರಾಜ್ಯ ಕಟ್ಟೋದಕ್ಕೆ, ದೇಶ ಕಟ್ಟೋದಕ್ಕೆ ಎಚ್.ಡಿ.ಡಿ ಅವರ ಮಾರ್ಗದರ್ಶನ ಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರೇ ದೇವೇಗೌಡರನ್ನ ಹೊಗಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ
ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದಕ್ಕೆ, ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕಳೆದ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನು ಇಟ್ಕೊಳ್ದಿರ ಕೇವಲ 3.5 ವರ್ಷ ಅಷ್ಟೇ ಅವರು ಅಧಿಕಾರಾವಧಿಯನ್ನು ನೋಡಿರ್ತಕ್ಕಂಥದ್ದು 62 ವರ್ಷದಲ್ಲಿ. ಹಾಗಾಗಿ ಅವರು ನಿವೃತ್ತಿಗೊಳ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ 7.5 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ. ಸನ್ಮಾನ್ಯ